ಹಲೋ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚೀಸ್ ಬಾಲ್. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಚೀಸ್ ಬಾಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು 2 ಆನಿಯನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಹಾಗೆಯೇ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸ್ವಲ್ಪ ಚೀಸ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಬ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇದು ಚಿಕನ್ ಮಸಾಲ ಪೌಡರು, ವೈಟ್ ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲೆ, ಹಾಗೆ 1-2 ಸ್ಪೂನಷ್ಟು ಚಿಲ್ಲಿ ಪೌಡರು. ಹಾಗೆಯೇ ಚಿಕನ್ನ ಚೆನ್ನಾಗಿ ಸ್ಲಿಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಜಾಸ್ತಿ ಏನು ಆಯಿಲ್ ಹಾಕೋಬೇಡಿ. ನಾನು ಚಿಕನ್ ಬೇಯಿಸಿದ ಪಾತ್ರೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕಂತ ಏನಿಲ್ಲ, ಸ್ವಲ್ಪನೇ ಸಾಕು. ಇದು ನಾವು ಮತ್ತು ಇದನ್ನು ಆಯಿಲಲ್ಲಿ ಹಾಕಿದ್ದು ಮಾಡ್ತೀವಲ್ಲ. ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ನೋಡಿಬಿಟ್ಟು ಹಾಕಿ ಉಪ್ಪು. ನಾವು ಮತ್ತು ಚಿಕನ್ ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಆದರೆ ಟೇಸ್ಟೇ ಫುಲ್ ಹಾಳಾಗೋಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕೂಡ ಮತ್ತೆ ಒಂದು 2 ನಿಮಿಷ, ಜಾಸ್ತಿ ಏನಿಲ್ಲ, ಒಂದು 2 ನಿಮಿಷ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೋಬೇಕಂತ ಏನಿಲ್ಲಲ್ಲ. ಇವಾಗ ನಾವು ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀವಿ. ಕ್ಯಾರೆಟ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೇ 1-2 ನಿಮಿಷ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಎಲ್ಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ ಅದೇ ಸ್ಪೈಸಸ್. ಹಾಗೆ ಸ್ವಲ್ಪ ಕೊರಿಯಂಡರ್ ಪೌಡರ್ ಕೂಡ ಹಾಕ್ಕೊಳ್ಳಿ. ನೀವು ಚೆನ್ನಾಗಾಗತ್ತೆ ಟೇಸ್ಟ್. ನಮ್ಮ ಮನೇಲಿ ಕೊರಿಯಂಡರ್ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಹಾಕ್ಕೊಂಡಿಲ್ಲ ನಾನು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಉಂಟಲ್ಲ, ಒಂಚೂರು ಸ್ವಲ್ಪ ಬೇಕಾದರೆ ನೀರು, ಒಂದಿಷ್ಟೇ, ಒಂದು ಸ್ವಲ್ಪನೇ ನೀರು, ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಮತ್ತೆ ಹಾಗೆಯೇ ಕೈಯಲ್ಲಿ ಸೌಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಉಂಟಲ್ಲ, ಇಷ್ಟಾಗಿದೆ ನೋಡಿ, ಯಾವ ಥರ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಇಷ್ಟೇ ಮಸಾಲ, ಮತ್ತೇನೂ ಇಲ್ಲ ನೋಡಿ. ಇದಕ್ಕೆ ನಾವು ಚಿಕನ್ ಸ್ಲೆಡನ್ ಮಾಡ್ಕೊಂಡಿದ್ದೀವಲ್ಲ, ಅದು ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಅಷ್ಟೇ ನಮ್ಮ ಮಸಾಲ. ಇವಾಗ ನೋಡಿ, ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಸ್ಲೆಡರ್ ಆ್ಯಡ್ ಮಾಡಿ ಆದಮೇಲೆ ಒಂದು ಸಲ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆ ಫಿನಿಶ್ ಆಗುತ್ತೆ. ನಮ್ಮ ಮಸಾಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಫೈನಲಿ ನಮ್ಮ ಮಸಾಲನೂ ಕೂಡ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಗ್ಯಾಸ್ ಆಫ್ ಮಾಡಿಟ್ಕೊಂಡು ಹಾಗೆಯೇ ಎತ್ತಿಟ್ಕೊಂಡ್ರೆ ನಮ್ಮ ಮಸಾಲ ರೆಡಿಯಾಗಿರುತ್ತೆ. ಒಂದು ಪಾತ್ರೆ ಒಂದು ಬೌಲಿಗೆ ಹಾಕಿಬಿಟ್ರೆ ರೆಡಿ ಇರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿತ್ತು ಮಸಾಲ. ಈಗ ನಾನು ಬ್ರೆಡ್ ಕ್ರಮ್ಸ್ ಮಾಡ್ತಾಯಿದ್ದೀನಿ. ಒಂದು 5-6 ಬ್ರೆಡ್ ಹಾಕಿ, ಇಡೀ ಬ್ರೆಡ್ ಹಾಗೆ ನಾನು ಸೈಡ್ ಏನೂ ಕಟ್ ಮಾಡ್ಕೊಳ್ದೆ ಹಾಕ್ತಾಯಿದ್ದೀನಿ. ಏನೂ ಆಗಲ್ಲ ಆಯಿತಾ. ಹಾಗೆ ಹಾಕ್ಕೊಂಡು ಈ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಕ್ರಮ್ಸು. ಈ ಥರ ಬ್ರೆಡ್ ಕ್ರಮ್ಸ್ ಮಾಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಬೇಕಾದ್ರೆ ರೆಡಿ ಬ್ರೆಡ್ ಕ್ರಮ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಆಯಿತಾ. ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ. ಈಗ 1-2 ಮೊಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ 2 ಮೊಟ್ಟೆ ಸಾಕಾಗುತ್ತೆ. 2 ಮೊಟ್ಟೆನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಇದು ಹಳದಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಏನಿಲ್ಲ ಕೆಲಸ ನೋಡಿ, ರೆಡಿ ಮಾಡ್ಕೊಂಡಿರೋದಂತೆಲ್ಲ ಇಟ್ಕೊಂಡಿರಬೇಕು ಹತ್ತಿರ ಅಷ್ಟೇ. ನೋಡಿ, ಬ್ರೆಡ್ ತೊಗೊಂಡ್ಬಿಟ್ಟು ಸ್ವಲ್ಪ ನೀರಿಗೆ, ಒಂದು ಪ್ಲೇಟಲ್ಲಿ ನೀರಿಗೆ ಒಂಚೂರು ಹೀಗೆ ನೆನೆಸಿ ತೆಗಿಬೇಕು. ಪಟ್ಟ ಹಾಗೆ ತೆಗೆದ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಒತ್ತಿಬಿಟ್ಟು ಮಸಾಲೆ ಹಾಕಿಬಿಟ್ಟು 1 ಸ್ಪೂನಷ್ಟು ಅದ್ರ ಮೇಲೆ ನೀವು ಸ್ವಲ್ಪ ಚೀಸ್ ಇಟ್ಟು ಅದನ್ನು ಸ್ವಲ್ಪ ಉಂಡೆ ಮಾಡ್ಕೊಳ್ಳೋದು. ಈ ಥರ ನೀವು ಮೋಮೋಸ್ ಮಾಡ್ಕೊಳ್ಳುವಾಗ ಹೇಗೆ ಇದು ಮಾಡ್ಕೊಳ್ತೀರಾ, ಆ ಥರನೇ ನೀವು ಉಂಡೆ ರೀತಿ ಮಾಡ್ಕೊಳ್ಬೇಕಾಗತ್ತೆ ಆಯಿತಾ. ಇದನ್ನೇ ಸ್ವಲ್ಪ ನೀವು ನೋಡ್ಕೊಂಡು ಮಾಡಬೇಕು. ಯಾಕಂದರೆ ನೀರಲ್ಲಿ ಜಾಸ್ತಿ ಅದ್ದಕ್ಕೆ ಹೋದರೆ ಮತ್ತು ಬ್ರೆಡ್ಡೆಲ್ಲ ಫುಲ್ಲು ಕರ್ಗಿನೇ ಹೋಗುತ್ತೆ, ಸಿಗಲ್ಲ ನಿಮಗೆ. ಸ್ವಲ್ಪನೇ ನೀರಲ್ಲಿ ಇದು ಮಾಡಿಕೊಂಡು ಈ ಥರ ಉಂಡೆ ಆದಮೇಲೆ ಉಂಟಲ್ಲ ಬ್ರೆಡ್ ಕ್ರಮ್ಸಿಗೆ ನೀವು ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು ಅಷ್ಟೇ.
ಇದು ಚೀಸ್ ಬಾಲ್ ಸ್ವಲ್ಪ ಬೇರೆ ಟೈಪಲ್ಲೂ ಮಾಡ್ತಾರೆ, ನಾವು ಮಾತ್ರ ಈ ಥರ ಮಾಡ್ತಾಯಿದ್ದೀವಿ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ. ನೋಡಿ ನಂದೊಂದು 10 ಬೌಲ್ ರೆಡಿಯಾಗಿದೆ, ಚೀಸ್ ಬಾಲ್ ರೆಡಿಯಾಗಿದೆ. ಇವಾಗ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನೇನಿಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕು, ಅಷ್ಟೇ, ಅಲ್ಲಿಗೆ ರೆಡಿ ಆಗುತ್ತೆ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಚೀಸ್ ಬಾಲ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಇದಿದ್ರೆ ಜಾಸ್ತಿ ಫುಲ್ಲು ಬ್ಲ್ಯಾಕಾಗಿ ಹೋಗುತ್ತೆ, ಪಟ್ಟ ಅಂದರೆ ಅದು ಬ್ರೆಡ್ಡಿಂದ ಅಲ್ವಾ, ಬೇಗನೆ ಇದಾಗುತ್ತೆ, ಡಾರ್ಕಾಗಿ ಹೋಗುತ್ತೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಆಯಿತಾ. ನೀವು ಲೈಕ್ ಮಾಡಿದರೆ ಮಾತ್ರ ನಮಗೆ ನೆಕ್ಸ್ಟ್ ವೀಡಿಯೋ ಹಾಕಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಅಂದರೆ ಎಂಥದ್ದು ಇಂಟ್ರೆಸ್ಟ್ ಬರೋದೇ ಇಲ್ಲ ವೀಡಿಯೋ ಹಾಕಲಿಕ್ಕೆ. ಈಗ ಮತ್ತು ನಾನು ನೆಕ್ಸ್ಟ್ ಒಂದು 4 ಹಾಕ್ತಾಯಿದ್ದೀನಿ, ಉಳಿದಿರೋದು ಚೀಸ್ ಬಾಲ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆಯೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ನಮ್ಮ ಚೀಸ್ ಬಾಲ್ ರೆಡಿಯಾಗಿರುತ್ತೆ. ಏನಿಲ್ಲ ಕೆಲಸ, ಕೆಲಸ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು ಆಯಿತಾ. ನಾವು ಚೀಸ್ ಬಾಲ್ ಯಾವ ಥರ ಯಾವುದಾದ್ರು ಟೈಪೆಲ್ಲ ಮಾಡ್ತೀರಲ್ಲ, ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ 100% ಇಷ್ಟ ಆಗೇ ಆಗುತ್ತೆ. ಜಾಸ್ತಿ ಕೆಲಸನೂ ಏನಿಲ್ಲ ಆಯಿತಾ. ಈಗ ನೋಡಿ ಅದು ಚೀಸೆಲ್ಲ ಸ್ವಲ್ಪ ಈಗಲೇ ಮೆಲ್ಟ್ ಆಗ್ತಾ ಇದೆ ನೋಡಿ, ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ. ಒಂದು ಸಲ ಟ್ರೈ ಮಾಡಿ ನೋಡಬೇಕಾಯ್ತಾ ಈ ರೆಸಿಪಿನ. ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ನಂದು ಚೀಸ್ ಬಾಲ್ ಎಲ್ಲ ರೆಡಿಯಾಗಿದೆ, ಆಯಿಲಿಂದ ತಗೊಳ್ತಾ ಇದ್ದೀನಿ ನೋಡಿ. ಚೀಸೆಲ್ಲ ಎಷ್ಟು ಹೊರಗೆ ಮೆಲ್ಟ್ ಆಗ್ತಾ ಇದೆ ಅಂತ ಇವಾಗಲೇ ನೋಡಿ. ಆಯಿತು, ಇಷ್ಟೇ, ಮತ್ತೇನೂ ಇಲ್ಲ ಕೆಲಸ ಆಯಿತಾ. ಫೈನಲಿ ನಮ್ಮ ಚೀಸ್ ಬಾಲ್ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದರೆ ಮಾತ್ರ ನನಗೆ ನೆಕ್ಸ್ಟ್ ವಿಡಿಯೋ ಹಾಕಲಿಕ್ಕೆ ಇಂಟ್ರೆಸ್ಟ್ ಬರೋದು. ಓಕೆ ಫ್ರೆಂಡ್ಸ್, ಬಾಯ್, ಅಸ್ಸಲಾಮು ಅಲೈಕುಮ್.